ಕೂಡ ಟ್ವೀಟ್ ಮಾಡಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ. ಇದು ನಮ್ಮ ರಾಜ್ಯದ ವಿಚಾರ. ಅವರ ರಾಜ್ಯದ ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರ ಎಲೆಕ್ಷನ್ ಕ್ಯಾಂಪೇನ್ ಆಯಿತು. ಅವತ್ತು ಎಷ್ಟು ಜನ ಸತ್ತೋಗಿದ್ದು? ಎಷ್ಟು ಜನ? ವಿಜಯ್ ಅವರು ಚುನಾವಣೆ ಪ್ರಚಾರಕ್ಕೆ ಹೋದಾಗ 11 ಜನ ತೀರೋದ್ರು. ಅದ್ರ ಬಗ್ಗೆ ನಾವೇನ ಕೇಳ್ತೀವ ಅಲ್ವಾ? ಇದು ನಮ್ಮ ರಾಜ್ಯದ ವಿಚಾರ. ಅವರು ಸತ್ತಿರ್ತಕ್ಕಂಥವರು ತಮಿಳ್ನವ್ರು ಇರ್ಬೋದು, ತಮಿಳ್ನವರಾದರೂ ಅವರು ಕನ್ನಡಿಗರೇ. ಯಾವುದೇ ಭಾಷೆಯವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಅವರು ಕನ್ನಡಿಗರೇ. ಅವ್ರಿಗೇನಾದರೂ ಅನ್ಯಾಯ ಆಗಿದ್ದರೆ ಸಮಿತಿ ವರದಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ನಮ್ಮ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಅವ್ರ ಭಾಷೆ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಅವರೆಲ್ಲ ಕೂಡ ಕನ್ನಡಿಗರೇ, ಕರ್ನಾಟಕ ರಾಜ್ಯದವರೇ. 41 ಜನ ಇರಬೇಕು. ಆಗ ವಿಜಯ್ ಅವರು ಚುನಾವಣೆ ಪ್ರಚಾರಕ್ಕೆ ಹೋದಾಗ ತೀರೋದವ್ರ ಸಂಖ್ಯೆ 41 ಇರಬೇಕು ಅಲ್ವಾ? ಬಿಜೆಪಿ ಕಾಲದಲ್ಲೂ ಆಮೇಲೆ ಇದು ಅರಣ್ಯ ಇಲಾಖೆನಲ್ಲಿ ನಾನು ನಿನ್ನೆ ಪ್ರಜಾವಾಣಿನಲ್ಲಿ ಆರ್ಟಿಕಲ್ ಓದಿದೆ. 278 ಬಾರಿ ಈ ಅಟೆಂಪ್ಟ್ ಆಗಿದೆ. ಯಾವುದು ಬೇಟೆದು ಅಧಿಕೃತವಾಗಿ ದಾಖಲೆ ಸಿಕ್ಕಿರ್ತಕ್ಕಂಥದ್ದು. ಒಟ್ಟು 16 ವರ್ಷದಲ್ಲಿ 278 ಬಾರಿ. ಅಂದರೆ ಇದು ಸಿಕ್ಕಿರ್ತಕ್ಕಂಥದ್ದು. ಸಿಗದೆ ಎಷ್ಟಾಗಿದೆ ಗೊತ್ತಿಲ್ಲ. ಆಮೇಲೆ ಇದೇ ಪ್ರಥಮ ಬಾರಿ ಅಲ್ಲ. ಹಿಂದೆ BJPಯವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಈ ಘಟನೆಗಳು ಆಗಿತ್ತು. ಉದಾಹರಣೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಆಗ ವಿಜಯ್ ಶಂಕರ್ ಅವರು ಸಚಿವರಾಗಿದ್ದರು. 26 ಸೆಪ್ಟೆಂಬರ್ 2018ರಲ್ಲಿ ವಲ್ಲಿಯಪ್ಪ ಅಂತ ಒಬ್ಬರು ತೀರೋಗ್ತಾರೆ. ಆಮೇಲೆ ಒಬ್ಬರು ಗಾಯ ಕೂಡ ಆಗುತ್ತೆ. ಆಮೇಲೆ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದಾಗ ಶಂಕರು ಅರಣ್ಯ ಮಂತ್ರಿಗಳಾಗಿರ್ತಾರೆ. ಪಾಲಾರ್ ಗಡಿನಲ್ಲಿ 135 kg ಮಾಂಸ ತಗೊಂಡು ಸಿಗಾಕೊಳ್ಳುತ್ತೆ, ಮತ್ತು ಬಂದೂಕು ಸಿಗಾಕೊಳ್ಳುತ್ತೆ. ಅಂದರೆ ಸಾವು ನೋವು ಏನೂ ಆಗಲ್ಲ, ಸಣ್ಣ ಪುಟ್ಟ ಗಾಯ ಆಗಿರುತ್ತೆ. ಆಮೇಲೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವರೇ ಫಾರೆಸ್ಟ್ ಮಿನಿಸ್ಟರ್, ಅವರ ಇಲಾಖೆ ಅವ್ರ ಕೈಯಲ್ಲೇ ಇತ್ತು. ಡಿಸೆಂಬರ್ 2021ರಲ್ಲಿ ಮೈಸೂರು ಹುಣಸೂರು ರೇಂಜಲ್ಲಿ ನಾಗರಹೊಳಿನಲ್ಲಿ 37 ವರ್ಷದ ಬಸವ ಅಂತ ಒಬ್ಬರು ತೀರೋಗ್ತಾರೆ, ಇದೇ ಚಕ್ಮುಖಿನಲ್ಲಿ. ಆಮೇಲೆ ಮಾರ್ಚ್ 29, 23ನೇ ವರ್ಷ ಬನ್ನೇರುಘಟ್ಟದಲ್ಲೂ ಕೂಡ ಒಂದು ಡೆತ್ ಆಗುತ್ತೆ. ಅರಣ್ಯ ಇಲಾಖೆಯವ್ರಿಗೆ ಮತ್ತು ಈ ಅರಣ್ಯಕ್ಕೆ ನುಗ್ತಾರಲ್ಲ, ಇಂಥದ್ದು ಸಹಜವಾಗಿ ಯಾವಾಗಲೂ ಆಗ್ತಾನೇ ಇರುತ್ತೆ. ಇದೇನು ಹೊಸದೇನಲ್ಲ. ಈ ಹಿಂದೆ ಕೂಡ ಆಗಿದೆ, BJP ಕಾಲದಲ್ಲೂ ಆಗಿದೆ, JDS ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಆಗಿದೆ ಇದೆಲ್ಲ ಕೂಡ. ಮತ್ತು ಆಗಿರ್ತಕ್ಕಂಥ ಘಟನೆ ಬಗ್ಗೆ ಶೀಘ್ರವಾಗಿ ವರದಿ ಬರುತ್ತೆ. ಅವ್ರಿಗೆ ಅನ್ಯಾಯ ಆಗಿದ್ದರೆ, ನಮ್ಮ ಅಧಿಕಾರಿಗಳೇನಾದರೂ ತಪ್ಪಾಗಿದ್ದರೆ ಖಂಡಿತ ನಾನು ಕ್ರಮ ತಗೊಳ್ತೀನಿ ಅಂತ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಹೇಳಿದ್ದೀನಿ. ವರದಿ ಬಂದ ಮೇಲೆ ಉಳಿದಿರ್ತಕ್ಕಂಥದ್ದು ಏನು ಮಾಡಬೇಕು ಅಂತ ಆಮೇಲೆ ತೀರ್ಮಾನ ಮಾಡಿ.